ಪ್ಲೇಯರ್ಸು ತೊಗೊಂಡಿದ್ದಾರೆ. ಕೆಲವೊಬ್ರಿಗೆ ಸಿಕ್ಕೈತೆ, ಕೆಲವೊಬ್ರಿಗೆ ಸಿಕ್ಕಿಲ್ಲ, ಕೆಲವರು ಅಫೋರ್ಡ್ ಮಾಡ್ಕೊಂಡಿದ್ದಾರೆ, ಕೆಲವರು ಅಫೋರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಅಂಥವ್ರಿಗಂತ ಏನಾದ್ರು ಮಾಡೋಕ್ಕಲ್ಲ. ನೆಕ್ಸ್ಟ್ ಟೈಮ್ ಹೋದ್ರೆ ಸಿಕ್ಕ ನಾವು ನೋಡ್ಬೇಕಷ್ಟೇ. ಎಲ್ಲೋ ಫ್ಯಾನ್ ಬೇಸ್ ಚೆನ್ನಾಗಿದೆ ಅಂದ್ಕೊಂಡಷ್ಟು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಯಾಕೆ ಬೇರೆ ಮ್ಯಾಚ್ಗೂ ಬೇರೆ ಟೀಮ್ಗಿರೋಂಥ ಟಿಕೆಟ್ ಪ್ರೈಸು RCBಗೆ ಯಾಕೆ ಇಷ್ಟೊಂದು ಅಂತ ಅದು 1 ಲಕ್ಷ ಇದ್ರೂ ನಾವು ತೊಗೊತೀವಿ ಅಂತ ಅವ್ರಿಗೆ ಗೊತ್ತು, ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಗ್ಯಾಸ್ ಇಲ್ಲ, ಉದ್ಯೋಗ ಇಲ್ಲ ಅನ್ನೋದೊಂದು ಪರದಾಟ, ಇನ್ನೊಂದು ಕಡೆ RCB ಟಿಕೆಟ್ ಸಿಗ್ತಿಲ್ಲ ಅನ್ನೋ ಪರದಾಟ. ನೋಡೋಣ, ಈ 2026 ಮಾರ್ಚ್ ಅನ್ನೋ ಒಂಥರ ಶನಿ ಇದ್ದಂಗೆ ಎಲ್ಲದೂ ನೋಡ್ಬಿಟ್ವಿ ನಾವು. ಗ್ಯಾಸ್ ಕೊರತೆ, ಪೆಟ್ರೋಲಿಂದು ವಾರು, RCB ಮ್ಯಾಚು ಸ್ಟಾರ್ಟ್ ಆಯಿತು, ಆಳಮೂಳ ಎಲ್ಲದೂ ನೋಡ್ಬಿಟ್ವಿ. ಹಂಗೆ ಅಂದ್ಕೊಂಡ್ರೆ ನೋಡೋಣ, ಎಲ್ಲದೋ ದೇವ್ರ ಇಟ್ಟಂಗೆ ಆಗುತ್ತೆ. ಮೋದಿಜಿ ಇದ್ದಾರೆ, ನಾವಿನ್ನೂ ಏನಕ್ಕೆ ಇದ್ರೆ ನಾವು ಗ್ಯಾಸಿನ ಬಗ್ಗೆ ಪೆಟ್ರೋಲ್ ಬಗ್ಗೆ ಅವ್ರು ನೋಡ್ಕೊಂತಾರೆ. ನಾವು ಏನು ಬರ್ತಾಯಿದೆ ಅವ್ರು ಬರ್ತಾಯಿದೆ. ನಮ್ಮ ಏನಾದರೂ ಡೀಟೇಲ್ ಬೇಕಿದ್ರೆ ನಮ್ಮ ಹುಡುಗ ಹೇಳ್ತಾನೆ. ಹೇಗೆಲ್ಲ ಪ್ರಿಪೇರ್ ಆಗ್ತಾಯಿದ್ರು RCB ಸೆಲೆಬ್ರೇಷನ್ ಮಾಡೋದಕ್ಕೆ? ಫುಲ್ ಪ್ರಿಪೇರ್ ಆಗ್ತಾ ಇದ್ದೀವಿ. ಇವತ್ತು ಖಂಡಿತ ಹೊಡಿತೀವಿ ಅಂತ ಕನ್ಫರ್ಮೇಷನ್ ನಮಗೂ ಇದೆ. ಗೊತ್ತಲ್ಲ, ವಿರಾಟ್ ಕನ್ಸಿಸ್ಟೆನ್ಸಿ ಮತ್ತು ಸಾಲ್ಟ್ ಕಮ್ಬ್ಯಾಕ್ ಮಾಡ್ತಾನೆ. ನಮ್ಮ ತಲ್ಲಿ ಹೇಜಲ್ವುಡ್ ಡಬ್ಬ ಬಂದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೆಸರು ಮುಂದೊಂದು ದಿನ ಬರ್ಬೋದು, ಬಟ್ ಇವತ್ತಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ. ಮತ್ತೆ ಹೇಗೆಲ್ಲ ಪ್ರಿಪೇರ್ ಸೆಲೆಬ್ರೇಷನ್ಗೆ ಗೆದ್ದರೆ? ಅದೇ ಗೆದ್ದರೆ ಇಲ್ಲೇ ಪಟಾಕಿ ಹೊಡೆಯಾಡ ಅಂತ ಇದ್ದೀವಿ ನಮ್ಮ ಮ್ಯಾನೇಜರ್ ದುಡ್ಡಲ್ಲೇ. ಬಟ್ ಮ್ಯಾನೇಜರ್ ಕೊಡ್ತಾನೆ. ಯಾಕಂದರೆ ತುಂಬ ಮ್ಯಾಚ್ಗಳು ನಡಿಬೇಕಾಯ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಹೌದು, ಕನ್ಸ್ಟ್ರಕ್ಷನ್ ನಡೀತಿದ್ದು. ಸಪೋಸ್ IPL ನಡೆದು ಹೋಗಿದ್ರೆ ನೀವು ಫ್ಯಾನ್ಸ್ಗಳು ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಯಾವ ಥರ ನಿರಾಸೆ ಆಗಿರೋದು? ಅದೊಂದು ಬೇಜಾರಾಗಿರ್ತಿತ್ತು. ಬಟ್ ನಾವು RCBನ ಬಿಟ್ಕೊಂಡು ಕೊಡ್ತಿಲ್ಲ. ಕಪ್ ಎಲ್ಲೇ ಮ್ಯಾಚ್ ನಡೆದ್ರು ನಾವು RCBಗೆ ಸಪೋರ್ಟ್ ಮಾಡೋದು. ಕೇಸಲ್ಲಿ RCB ಮ್ಯಾಚ್ ಇಲ್ಲ ಅಂದ್ರೆ ನಾನು IPL ನೋಡ್ತಾ ಇದ್ದಿಲ್ಲ. RCB ಇಲ್ಲ ಅಂದರೆ IPL ಏನಕ್ಕೆ ನೋಡಲಿ, IPL ನೋಡ್ತಾ ಇದ್ದಿಲ್ಲ ನಾವು. ಬಿಟ್ಬಿಡ್ತಿದ್ವಿ, IPL ನೋಡೋದೇ ಬಿಟ್ಬಿಡ್ತೀವಿ RCB ಇಲ್ಲ ಅಂದಮೇಲೆ. ಬೆಟ್ಟಿಂಗು ಸ್ಟಾರ್ಟ್ ಆಗಿದೆ. ಟಿಕೆಟ್ ಸಿಗಲ್ಲ ಅಂತ ವೆಬ್ಸೈಟಲ್ಲಿ ಬಿಟ್ಟರೆ ಎಲ್ಲ ಟಿಕೆಟ್ ಸಿಗುತ್ತೆ ಅಂತ ವೆಬ್ಸೈಟ್ಗಳೆಲ್ಲ. ಹೌದು. ಬೆಟ್ಟಿಂಗ್ ಎಲ್ಲ ಕೆಲವೊಬ್ರು ಹೇಳ್ತಾರೆ ನಮ್ಮದು ಸ್ವಲ್ಪ ತೋರ್ಸ್ಕೊಳ್ಳೋಣ, ನಾವು ಪಬ್ಲಿಷ್ ಆಗೋಣ ಅಂತೇಳಿ. ಅಲ್ಲಿ ಮ್ಯಾನೇಜ್ಮೆಂಟಲ್ಲಿ ಬಿಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಏನಿದೆ ಅದೇ ನಿಜ. ನಾನು ಹೊರಗಡೆ ಕೊಡ್ತೀನಿ, ಒಳಗಡೆ ಕೊಡ್ತೀನಿ, ಅವೆಲ್ಲ ಸುಳ್ಳು. ನಾವು ಟ್ರೈ ಮಾಡಿ ಸಿಗದೆ ಮಂಗಗಳಾಗಿ ಹಿಂಗೆ ನಿಂತ್ಕೊಂಡಿದ್ದೀವಿ. ನಾವು 15,000 ತನಕ ಟ್ರೈ ಮಾಡ್ಕೊಂಡ್ವಿ, ನಮಗೂ ಸಿಕ್ಕಿಲ್ಲ. ಸೊ ವೆಬ್ಸೈಟಲ್ಲಿ ಚೆಕ್ ಮಾಡಿ ನಮಗೂ ವೆಬ್ಸೈಟಲ್ಲಿ ಏನು ಸಿಕ್ಕಿಲ್ಲ. ಏನು ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಬರ್ತಾಯಿದೆ ಅದನ್ನಷ್ಟೇ ನೋಡ್ಕೊಳ್ಳಿ. ಈ ಹೊರಗಡೆ ಕೊಡ್ತೀನಿ, ಹೊರಗಡೆ ಇಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಬ್ಲಾಕಲ್ಲಿ ಯಾವನ್ನ ನಂಬ್ಕೊಂಡು ಮಂಗ ಆಗಬೇಡ್ರಿ ಅಷ್ಟೇ. ಬೆಟ್ಟಿಂಗ್ ಆ್ಯಪ್ಗಳು ಕೂಡ ರಿಲೀಸ್ ಆಗ್ತಾ ಇದೆ, 2-3 ದಿನ ಆಗ್ತಾ ಇದೆ ಬೈ. IPL ಸ್ಟಾರ್ಟ್ ಆಯಿತು, ಇವಾಗ ಜೊತೆಗಿರೋ ಫ್ರೆಂಡ್ಸ್ಗಳೇ ದುಶ್ಮನ್ ಆಗ್ತವ್ರೆ. ಮುಂಬೈ, ಚೆನ್ನೈ ಹಂಗೆ ಅಂದ್ಕೊಂಡು ಇದ್ರಲ್ಲಿ ಬೆಟ್ಟಿಂಗ್ ಎಲ್ಲ ಆಡ್ಕೊಂಡು ಮನೆ ಮಠ ಮಾರ್ಕೊಂಡು ಊರು ಬಿಟ್ಟು ಊರಿಗೆ ಬಂದು ಹುಡ್ಕೊಂತ ಇರ್ತೀವಿ. 10 ಗಂಟೆಗೆ ಉಂಡ್ವಾ, ತಿಂದ್ವಾ, ನೋಡಿದ್ವಾ, ಸಂತೋಷ ಪಡುವ ಅಷ್ಟು ಮಾಡ್ಕೊಂಡು ನಾವು ಬೆಟ್ಟಿಂಗ್ ಆಡಿ ಮನೆ ಮಠ ಮಾರ್ಕೊಂಡು ಮೆಜೆಸ್ಟಿಕಲ್ಲಿ ಮಲ್ಕೊಂಬಿಡ್ರಿ. ಇಷ್ಟೇ ಹೇಳೋದು. ನಿಮ್ಮ ಸಂತೋಷಕ್ಕೆ ನೀವು ನೋಡ್ರಿ, ಆಟ ಆಡ್ಕೊಳ್ರಿ. ಫ್ರೆಂಡ್ಶಿಪ್ಪಲ್ಲೆಲ್ಲ ಬೆಟ್ಟಿಂಗ್ ಮಾಡ್ಕೊಂಡು ಮಕ್ಕ ಕೆಡ್ಸ್ಕೊಂಬಿಡ್ರಿ. ಅವ್ನಿಗೆ ದುಡ್ಡು ಕೊಟ್ಟು ಅವ್ನು ಬೆಟ್ಟಿಂಗ್ ಆಡು, ಅವ್ನು ದುಡ್ಡು ಕೊಟ್ಟಿಲ್ಲ ಅಂತ ನಮಗೆ ಅದು ಬೇಜಾರಾಗೋದು. ನಮ್ಮ ಹುಡುಗ ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ. ಬೆಟ್ಟಿಂಗೆಲ್ಲ ಆಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಂತೋಷಕ್ಕೆ ಆಡ್ಬೇಕು ಅನ್ಸಿದ್ರೆ ₹1, ₹2, ಇಲ್ಲ ₹100, ₹200 ಆಡ್ಕೊಳ್ರಿ. ಜಾಸ್ತಿ 1000 ಗಟ್ಟಲೆ ಲೆಕ್ಕಾಚಾರಕ್ಕೆ ಹೋಗಿ ಸುಮ್ಮನೆ ನಿಮ್ಮ ಹೆಸರುಗಳು ಹಾಳು ಮಾಡ್ಕೊಂಬಿಡ್ರಿ. ಮತ್ತು ನೀವು ಇನ್ ಕೇಸ್ ಕಟ್ಟಕ್ಕಾಗದೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಮನೆಯವ್ರಿಗೆ ನೋವು, ಅವನ್ನೆಲ್ಲ ಮಾಡ್ಕೊಂಬಿಡ್ರಿ. ಸೇಫಾಗಿ ನೋಡ್ಕೊಳ್ರಿ, ಸೇಫಾಗಿ ಆಟ ಆಡ್ಕೊಳ್ರಿ, ಮಸ್ತಾಗಿಡ್ರಿ. ಮೊನ್ನೆ ಸೆಷನಲ್ಲಿ ಒಂದು ಸುದ್ದಿ ಆಯಿತು IPL ಟಿಕೆಟ್ ಬಗ್ಗೆ. ನಮಗೂ VIP ಟ್ರೀಟ್ಮೆಂಟ್ ಕೊಡಿ, ಸ್ಟೇಡಿಯಮ್ಗೆ 4-5 ಟಿಕೆಟ್ ಕೊಡಿ ನಮಗೆ ಅಂತ ಸೆಷನಲ್ಲಿ MLAಗಳು ಕೇಳಿದ್ದು. ಓಕೆ. ಬಟ್ ಕಾಮನ್ ಪೀಪಲ್ಸ್ಗೆ ಏನು ರೈಟ್ಸ್ ಇರುತ್ತೆ ಅವ್ರಿಗೂ ಅದೇ ರೈಟ್ಸ್ ಅಲ್ವಾ ಇರೋದು. ಸೊ ಅವರು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅದ್ರ ಬಗ್ಗೆ. 5 ಟಿಕೆಟ್ ಕೊಡಿ, ನಮ್ಮ ಫ್ಯಾಮಿಲಿಗೆ, ನಮ್ಮ ಹೆಂಡತಿ ಮಕ್ಕಳೆಲ್ಲ ನೋಡಬೇಕು ಅನ್ನೋದು ಕೂಡ ಆ ಥರ ಅನ್ನಂಗಿರೋ ಪ್ರತಿಯೊಬ್ಬನು ಕೇಳ್ಬೋದಲ್ಲ ಸರ್. ಮರ್ಯಾದೆನೇ ಕೊಡಲ್ಲ, ಹೋದ್ರೆ ನಮಗೆ ಕಾಮನ್ ಕೂರಿಸ್ತಾರೆ, ನಮಗೆ VIP ಟ್ರೀಟ್ಮೆಂಟ್ ಕೊಡಿ ಸ್ಟೇಡಿಯಂ ಒಳಗಡೆ ಅಂತ ಕೇಳಿರೋದು. ಇಲ್ಲ, ಅವರು ಪಬ್ಲಿಕ್ ಸರ್ವೆಂಟೇ ತಾನೆ. ಏನು ಅವ್ರು ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಾ ಇರೋದು. ಅವ್ರದ್ದೇನು ಗೌರ್ಮೆಂಟ್ ಏನಲ್ವಲ್ಲ. ಅವರು ಜನರು ದುಡ್ಡಲ್ಲಿ ಸೆಷನ್ ನಡೆಸೋದು, ಅಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇತ್ತ ಇದು? ಇಲ್ಲ, ಅದೆಲ್ಲ ಇದು ಅಗತ್ಯನೇ ಇರಲಿಲ್ಲ. ಸುಮ್ಮನೆ ಅವ್ರಿಗೆ ಏನು ಕಂಫರ್ಟಬಲ್ ಆಗಿರುತ್ತೆ ಅದು ಕೇಳ್ತಾ ಇದ್ದಾರೆ ಹೊರತಾಗಿ ಜನಗೆ ಏನು ಕಂಫರ್ಟಬಲ್ ಆಗಿರುತ್ತೆ ಅದು ಕೇಳ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಯಾಕಂದ್ರೆ ಜನರು ಟ್ಯಾಕ್ಸ್ ದುಡ್ಡು ಕೋಟಿ. ಹೌದು ಸೆಷನ್ಗೆ ಹೌದು. ಮಾತಾಡಬೇಕಿತ್ತು ಸೆಷನಲ್ಲಿ, ಈ ವಿಚಾರ ಮಾತಾಡಬೇಕು. ಇದ್ರ ಬದಲು ಏನು ಫರ್ದರ್ ಮ್ಯಾಚಸ್ ಏನೇನು ಇದು ಚಿನ್ನಸ್ವಾಮಿಲಿ ನಡೀತಿಲ್ಲ ಅದ್ರ ಬಗ್ಗೆ ಮಾತಾಡ್ಬೋದಿತ್ತು. ಅದನ್ನು ಚಿನ್ನಸ್ವಾಮಿಲಿ ಹಾಕಿಸ್ಬೋದಿತ್ತು. ಅದ್ರ ಬದಲು ಗೌರ್ಮೆಂಟ್ ಎಷ್ಟೊಂದು ಪ್ರಾಪರ್ಟಿ ಡೆಮಾಲಿಷ್ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸರ್ ನಾನು ಹೇಳೋದು ಇವತ್ತು ಒಂದೇ ಸರ್, ಎಲ್ಲರೂ ಚಾಲೆಂಜ್ ಮಾಡ್ತಾರೆ. ಹೈದರಾಬಾದ್ ಹೇಳ್ತಾರೆ, ಇನ್ಸ್ಟಾಗ್ರಾಮ್ಲಿ ಹಾಕ್ತಾರೆ, ನಾವು ಹೊಡಿತೀವಿ 300 ರನ್. ನಮ್ಮವರೇ ಹೊಡಿತಾರೆ ಇವತ್ತು 300 ಸರ್, ಅದೇ ಫೈನಲ್. ಕೊಹ್ಲಿ ಎಷ್ಟು ಹೊಡಿಬೋದು ಸರ್? ಹೊಡಿತಾನೆ ಸರ್, ಪಕ್ಕ 50+ ಇವತ್ತು ಹೊಡಿತಾನೆ ಸರ್. ಯಾಕಂದರೆ ಎವ್ರಿ ಮ್ಯಾಚು ಹೊಡಿತಾನೆ, ಈ ಮ್ಯಾಚು ಹೊಡಿತಾನೆ ಸರ್. ಟಾಸ್ ವಿನ್ ಆದರೆ ಬ್ಯಾಟಿಂಗ್ ತಗೋಬೇಕು ಸರ್. ಬ್ಯಾಟಿಂಗ್ ತಗೊಳ್ತಾರೆ ಸರ್ RCB ಅವರು, ಯಾಕಂದರೆ ಬ್ಯಾಟಿಂಗ್ ತಗೊಳ್ತಾರೆ. ನಡೆಸಿದ್ದಾರೆ ಬೆಂಗಳೂರಲ್ಲಿ ಇಟ್ಕೊಂಡು, ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ. ಹೌದು ಸರ್, ಹೌದು.
ಟಿಕೆಟ್ ಟ್ರೈ ಮಾಡಿದ್ರಾ? ಸರ್ ಟಿಕೆಟ್ಗೂ ಟ್ರೈ ಮಾಡಿದ್ದೀವಿ ಸರ್, ಅಲ್ಲಿ ಹೋಗಿದ್ರೇನು ಏನೋ ಬ್ಲ್ಯಾಕಲ್ಲಿ ಸಿಗುತ್ತೆ ಸರ್, ಆನ್ಲೈನ್ ಅಂತೂ ಸೋಲ್ಡ್ ಔಟ್ ಅಂತ ಬರ್ತಾ ಇದೆ, ಯಾವ ಟಿಕೆಟ್ ಸಿಗ್ತಾ ಇಲ್ಲ. ಸುಳ್ಳು ಬ್ಲಾಕಲ್ಲೆಲ್ಲ ಸಿಗಲ್ಲ. ಅಫಿಷಿಯಲ್ ವೆಬ್ಸೈಟಲ್ಲಿ 15,000 ಕೈಲಿ ಹಿಡ್ಕೊಂಡು ನೋಡಿದ್ವಿ, ಆಗಲಿಲ್ಲ. ನಮ್ಮ ಹುಡುಗರು ಮಾತ್ರ ದುಡ್ಡಿದ್ದವರು 25,000ಕ್ಕೆ ಏನು ಟಿಕೆಟ್ ತೊಗೊಂಡ್ರು, 2 ಲಕ್ಷ ಕೊಟ್ಟು. ದುಡ್ಡಿದ್ದವ್ರು ತೊಗೊಂತಾರಣ, ದುಡ್ಡಿಲ್ಲ ನಾವೇನೋ ಅಲ್ಲಿ ಇಲ್ಲಿ ಸಾಲಾಗಿಲ್ಲ ಮಾಡ್ಕೊಂಡು ಕ್ರೇಜು ನೋಡಬೇಕು. ಫಸ್ಟ್ ಮ್ಯಾಚು ಬಿಡೋಕ್ಕಾಗಲ್ಲ, 15,000 ಅಡ್ಜಸ್ಟ್ ಮಾಡ್ಕೊಂಡು 3 ಜನನು ಹೋಗೋಣ ಅಂತೇಳಿ. ಆಗಲಿ ನಮ್ಮ ಮನೆ ಬರೋಕ್ಕೆ ಸಿಗಲಿಲ್ಲ, ಸುಮ್ಮನೆ ಮಂಗಳಾಗಿ ಸುಮ್ಮನೆ ಕೂತ್ಕೊಂಡು ಅಷ್ಟೇ, ಏನು ಮಾಡೋಕ್ಕೆ ಬರಲಿಲ್ಲ. ಎಲ್ಲೋ ಒಂದು ಕಡೆ RCB ಅನ್ನೋದು ಸುಮ್ಮನೆ ಯೂತ್ ಎಮೋಷನ್ ಡ್ಯಾಮೇಜ್ ಮಾಡ್ತಿದೆ. ಬೆಟ್ಟಿಂಗ್ ಆ್ಯಪ್ ಅನ್ನೋದು, ಡ್ರೀಮ್ ಲೆವೆನ್ ಅನ್ನೋದು, ಅದೆಲ್ಲ ಮೈಂಡ್ ಸೆಟ್ ಸರ್, ಮೈಂಡ್ ಸೆಟ್. ಇವಾಗ ನಾವು ಆಡ್ಬೋದಲ್ವಾ, ನಮ್ಮ ಹತ್ರ ದುಡ್ಡಿದೆ, ನಾವು ಬೆಟ್ಟಿಂಗ್ ಆಡ್ಬೋದಲ್ವ, ನಮಗೆ ಅದು ಅಭ್ಯಾಸ ಇಲ್ಲ ಸರ್. ಅದು ಅವ್ರ ಮನಸ್ಥಿತಿ ಅಣ್ಣ, ಅದು ಸುಮ್ಮನೆ ಅವ್ರು ರೂಮರ್ಸ್ ಕ್ರಿಯೇಟ್ ಮಾಡೋದಲ್ಲ. ಅವನಿಗೆ ಬೇಕು ದುಡ್ಡು ಬೇಕು, ಆಸೆ ಕೊಟ್ಟೇ ಕೊಡ್ತಾರೆ. ಈ ಬೆಟ್ಟಿಂಗ್ ಪೇಜ್ ಅವರೆಲ್ಲ ಇಷ್ಟು ಮಾಡ್ಕೊಳ್ರಿ ಇಷ್ಟು ಕೊಡ್ತೀವಿ ಅಂತೇಳಿ, ಅದು ನಮ್ಮ ಮನಸ್ಥಿತಿ, ನಮ್ಮ ಬುದ್ಧಿ ನಮಗೆಲ್ಲ ಹೋಗಿರುತ್ತೆ ಹೇಳ್ರಿ, ನಾವು ಮಾಡ್ಕೋಬೇಕು ಕೆಲಸ ಮಾಡ್ತೀನಿ. ನಾನೊಬ್ಬ ಜನನಾಯಕ, ನಾನೊಬ್ಬ ರಾಜಕಾರಣಿ ಅಂತ ಬಂದವರು ನಮಗೆ VIP ಟ್ರೀಟ್ಮೆಂಟ್ ಕೊಡಿ, ಕಾಮೆಂಟ್ ಕೂರಿಸ್ಬೇಡಿ ಸ್ಟೇಡಿಯಮಲ್ಲಿ, ಸಪ್ರೇಟಾಗಿ ನಮ್ಗೆ VIP ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳಲ್ಲ. ಫ್ಯಾನ್ಸ್ ಅಂತ ಬಂದರೆ ಫ್ಯಾನ್ಸ್ ಏನು ನಾರ್ಮಲ್ಲ, ಫ್ಯಾನ್ಸ್ ಏನೋ. ಆ ರಾಜಕೀಯ ಲೆವೆಲ್ಗೆಲ್ಲ ಮಾತಾಡೋಕೆ ನಮ್ಮ ಕೈಯಲ್ಲಿ ಆಗಲ್ಲ. ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು, ಅವ್ರಿಗೆ ನಾರ್ಮಲ್ ಫ್ಯಾನ್ಸ್, ಅವರು ಫ್ಯಾನ್ಸ್ ಆದರೆ ನಾವು ಫ್ಯಾನ್ಸ್ ಅಣ್ಣ, ಫ್ಯಾನ್ಸ್ ಥರನೇ ನೋಡ್ಕೊಳ್ಳೋಣ. ಕಾವ್ಯ ಸಂದೇಶ್ ಹೊಸ RCB ಹೊಸ ಬಂದಿದೆ. ನಮ್ಮ ಅನನ್ಯ ಬಿರ್ಲಾನೆ, ಅವಳ ಮುಂದೆ ಯಾರೇ ಬರಲಿ ಅನನ್ಯ ಬಿರ್ಲಾನೆ ನಮಗೆ ಅಕ್ಕಪ್ಪ. ಸನ್ರೈಸರ್ಸ್ ಹೈದರಾಬಾದಿಗೆ ಅವ್ರ ಕ್ವೀನು, ನಮ್ಮ RCBಗೆ ನಮ್ಮ ಅಕ್ಕ ಕ್ವೀನು ಅನನ್ಯ ಬಿರ್ಲಕ್ಕ. ಸಪೋಸ್ ಏನಾದ್ರು ನೆಕ್ಸ್ಟ್ ಇಯರ್ ಏನಾದ್ರೂ ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದು ಹೊಸ ಓನರ್ ಅವ್ರ ಮೈಂಡ್ ಸೆಟ್ ಆಗಿರ್ತದೆ. ಇಲ್ಲ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ ಅಣ್ಣ, ಅದೆಲ್ಲ ಆಗಲ್ಲ. ಅಫಿಷಿಯಲ್ ಆಗೋದು ಕಟ್ಟಿರೋ ಕಂಪ್ನಿ ನಮ್ಮ ಬಾಸ್ ಮುಖೇಶ್ ಏನಿದ್ದಾರೆ ಅವ್ರು ಕಟ್ಕೊಂಡ್ಬಂದಿರೋದು. ಮುಖೇಶ್ ಸಾರಿ ಅವರದ್ದು ವಿಜಯ್ ಮಲ್ಯ. ರೋಹಿತ್ ಕಟ್ ಮಾಡಿಬಿಡು ಬ್ರೋ, ಮನವರಿದ ಪ್ರಶ್ನೆ. ಸೊ ವಿಜಯ್ ಮಲ್ಯ ಅವರು ಏನು ಬಾಸ್ ಕಟ್ಕೊಂಬಂದಿದ್ದಾರೆ, ಅದು ಹೋಗ್ತಾ ಇರುತ್ತೆ, ಅದನ್ನೆಲ್ಲ ಅಳ್ಸೋಕ್ಕಾಗಲ್ಲ. ಲೆಜೆಂಡ್ ಮಾಡಿರೋದನ್ನ ಅದು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಅಣ್ಣ ಫೇಮಸ್ RCB. ಕೆಲವೊಬ್ರು ಮನೆ ಮುಂದೆನೇ ಹಾಕೊಂಡ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ, ನಮ್ಮನೇಲೇ ಐತಲ್ಲಣ್ಣ, ನಮ್ಮನೆ ವಾಲೊಳಗೆ ಹಾಕೊಂಡಿದ್ದೀವಿ ನಾವು RCB ಅಂತೇಳಿ. ಕಪ್ಪು ನೀವು ಅನ್ಕೊಂಡಾಗೆ ಗೆದ್ರೆ ವಿಜಯ್ ಮಲ್ಯ ಮತ್ತೆ ಇಂಡಿಯಾಕ್ಕೆ ಬಂದ್ರೆ ನಿಮ್ಮ ಸೆಲೆಬ್ರೇಷನ್ ನಿಮ್ಮ ಖುಷಿಯಾಗಿರುತ್ತೆ. ಲಾಸ್ಟ್ ಇಯರ್ ಗೆದ್ದಿದ್ದಕ್ಕೇನೆ 8ನೇ ಮೇಲಿಂದ ಹಿಡಿದು ಸೀದಾ ಹೊಸೂರು ರೋಡ್ ತನಕ ಬ್ಲಾಕು 8 ತನಕ ಮಾಡಿದೀವಿ. ಅದೆಲ್ಲ ನೆಕ್ಸ್ಟ್ ಲೆವೆಲ್, ಅದು ಅನ್ಎಕ್ಸ್ಪೆಕ್ಟೆಡ್ ಅಣ್ಣ. ಯಾವ ಥರ ವೆಲ್ಕಮ್ ಮಾಡ್ಕೊಂತೀರ ನೀವು ಇಂಡಿಯಾಗೆ? ಅವರು ಬಾಸ್ ಒಂಥರ ಲೆಕ್ಕಾಚಾರ, ಅವ್ರದ್ದು 100 ಸಮಸ್ಯೆ ಇರ್ತಾವಲ್ಲಣ್ಣ ಲೀಗಲ್ ಆಗಿ. ಮಾಡಿದವರು ಬೇರೆಯವರು ಇದ್ದಾರೆ, ನಮ್ಮ ಕೈಯಲ್ಲಿ ಆಗಲ್ಲ. ಏನೋ ಒಂದು ಸ್ಟೋರಿ ಹಾಕ್ಬೋದು, ಒಂದು ಪೋಸ್ಟ್ ಹಾಕ್ಬೋದು, ಬಾಸ್ ಇಸ್ ಬ್ಯಾಕ್ ಅನ್ನೋದು ಬಿಟ್ರೆ ಮತ್ತೇನೋ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅವೆಲ್ಲ ದೊಡ್ಡ ಬೇರೆ ಲೆಕ್ಕಾಚಾರ ನೋಡ್ಕೊಂತಾರೆ. ಯಾಕಂದ್ರೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ, ಅವ್ರ ಮಗ ಆಗಿರ್ಬೋದು, ಅವರು ಕನ್ನಡ ಸೋಷಿಯಲ್ ಮೀಡಿಯಾ ತುಂಬ ನೋಡ್ತಾ ಇರ್ತಾರೆ. ಬಟ್ ಇಲ್ಲಿಲ್ಲ ಅನ್ನೋದು ಬಿಟ್ಟರೆ ಎಲ್ಲದವ್ರಿಗೆ ಅಪ್ಡೇಟ್ A to Z ಪಿನ್ ಟು ಪಿನ್ ಅಪ್ಡೇಟ್ ಹೋಗ್ತಾ ಇರುತ್ತೆ, ಅದಂತೂ ನಿಜ. ಬಟ್ ಅವ್ರು ಬಂದರೆ ನಾವು ಒಂದು ಸ್ಟೋರಿ ಹಾಕ್ಬೋದು, ಇಲ್ಲ ಸ್ಟೇಟಸ್ ಹಾಕೋದು ಬಿಟ್ಟರೆ ನಾವೆಲ್ಲ ಹೋಗಿ ಮಾಡೋಕ್ಕಾಗಲ್ಲ. ಇವಾಗ ಅವ್ರದ್ದು ಬೇರೆ ಥರ ಲೆಕ್ಕಾಚಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.